ಹಾಯ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ಬೆಳಗ್ಗೆಯಿಂದನೇ ನಿಮಗೆ ವ್ಲಾಗನ್ನು ತೋರಿಸ್ತಾ ನೋಡ್ಬೋದು ಯಾವ ರೀತಿಯಲ್ಲಿ ಅವಸ್ಥೆ ಆಗಿದೆ ಅಂತ. ಇದು 3 ದಿನದಿಂದ ನಿಜವಾಗ್ಲೂ ಸುಮ್ಮನೆ ಏನಪ್ಪ ಈ ಥರ ಹೇಳ್ಕೊತಾರೆ ಅಂತಲ್ಲ, 3 ದಿನದಿಂದ ಇದೇ ಥರ ಇದೆ ನೋಡಿ. ಮಕ್ಕಳು ಎಲ್ಲ ಕೂತ್ಕೊಂಡು ಹರಡಿದ್ದಾರೆ. ಟೇಬಲ್ ಮೇಲೆ ನೋಡಿ ಕಡಲೆಕಾಯಿ ತಂದು ಅಲ್ಲೇ ಇದೆ. ಹಂಚು ಕೂಡ ಎಷ್ಟು ದಿನ ಆಯಿತು ತಂದು, ಅದು ಕೂಡ ಅಲ್ಲೇ ಇಟ್ಟಿದೆ. ಟೇಬಲ್ ತುಂಬ ಎಲ್ಲ ಹರಡ್ಕೊಂಬಿಟ್ಟಿತ್ತು. ನಾನಾದರೂ ಸ್ವಲ್ಪ ತೆಗೆದಿದ್ದೀನಿ, ಇಲ್ಲಾಂದರೆ ಇನ್ನೂ ತುಂಬ ಜಾಸ್ತಿ ಹರಡ್ಕೊಂಬಿಟ್ಟಿತ್ತು. ಇದನ್ನು ತೆಗೆದಿಡೋಕ್ಕೂ ಕೂಡ ಆಗ್ತಾಯಿಲ್ಲ. ಯಾಕೆಂದರೆ ನಾನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಯಾವ ಅವಸ್ಥೆ ಇದೆ ನೋಡ್ಬೋದು ನಾವು ಹುಷಾರಿಲ್ದಿರುವಾಗ ಅಂತ. ನಾನು ಇದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ, ಇಲ್ಲಾಂದರೆ ಫುಲ್ ತೋರಿಸ್ಬಿಟ್ಟಿದ್ರೆ ನೀವು ಬೆರಗಾಗ್ಬಿಡ್ತಿದ್ರಿ, ಆ ಥರ ಇರ್ತಿತ್ತು ಮನೆ. ಅದಕ್ಕೆ ಹೇಳ್ಬೇಕು, ಮನೆಯಲ್ಲಿ ಒಬ್ಬರು ಹೆಣ್ಮಗಳಿರಬೇಕು ಅಥವಾ ನಾವು ಹೆಣ್ಮಗಳಂದ್ರೆ ನನಗೆ ಮಗಳು ಇರಬೇಕು ಅಂತ ಹೇಳ್ತಿಲ್ಲ. ನಾವು ಒಬ್ಬರು ಗೃಹಿಣಿಯಾಗಿ ನಾವು ಕೂಡ ಒಬ್ಬರು ಹೆಣ್ಮಗಳೇ. ನಾವೆಲ್ಲ ಬಂದು ಮನೆಯಲ್ಲೆಲ್ಲ ಕೆಲಸ ಮಾಡಿದ್ರೇ ಮನೆ ಅಷ್ಟು ಲಕ್ಷಣವಾಗಿರುತ್ತೆ. ಹಾಗೆ ಚೆಂದ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತೆ, ನೀಟಾಗೆಲ್ಲ ಮನೆ ಇದ್ದರೆ. ನಾವು ಹೆಣ್ಮಕ್ಳಾಗಿ ನಾವೇ ಮನೇಲಿ ಮಲ್ಕೊಂಡ್ಬಿಟ್ರೆ ಮನೆ ಅವಸ್ಥೆ ನೋಡ್ಬೇಕು ಯಾವ ರೀತಿ ಇರುತ್ತೆ ಅಂತ. ಸೊಸೆ ಆಗಿರಲಿ ಮಗಳಾಗಿರಲಿ ಇಬ್ಬರು ಹೆಣ್ಮಗಳೇ. ಆ ಮಗಳು ಕೂಡ ಸೊಸೆ ಆಗೋದು ನಾಳೆಗೆ. ಹಾಗೆ ಹೆಣ್ಮಗಳಾಗಿ ಇರ್ತಾರೆ. ನೋಡ್ಬೋದು ಯಾವ ರೀತಿ ಹರಡಿದೆ ಅಂತ. ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ನಾನು ಹುಷಾರಿಲ್ದಿರುವಾಗ ಯಾವ ಅವಸ್ಥೆ ಇರುತ್ತೆ ಮನೆ ಅಂತ ತೋರಿಸ್ತಾ ಇದ್ದೀನಿ. ನಿಜವಾಗ್ಲೂ ಸಾಕಾಗೋಗ್ಬಿಡ್ತೈತೆ. ಒಂದೊಂದು ಕೆಲಸನೂ ನಮ್ಮ ಮನೆಯವ್ರ ಹತ್ರನೇ ಹೇಳಿ ಮಾಡಿಸ್ಕೊಬೇಕು, ಮಕ್ಳ ಹತ್ರನೇ ಹೇಳ್ಸ್ಕೊಂಡ್ಮಾಡ್ಬೇಕು. ನಮಗೆ ಹುಷಾರಿಲ್ಲದೆ ನಮಗೆ ಸುಸ್ತಾಗಿರ್ತೀವಿ. ಅಂಥದ್ರಲ್ಲಿ ಒಂದೊಂದೇ ಕೆಲಸ ಕೂಡ ಹೇಳಿ ಮಾಡಿಸ್ಕೊಬೇಕು. ಅವ್ರಿಗೆ ಹೇಳೋ ಅಷ್ಟರಲ್ಲಿ 2 ಸರಿ 3 ಸರಿ ಪದೇ ಹೇಳ್ತಾನೆ ಇರಬೇಕು. ಅದು ಮಾಡಿರಿ ಇದು ಮಾಡಿರಿ ಅಂತೆಲ್ಲ ಹೇಳ್ತಾ ಇರಬೇಕು. ಅವ್ರಿಗೆ ಹೇಳೋ ಅಷ್ಟರಲ್ಲಿ ನಮಗೆ ಸಾಕಾಗೋಗ್ಬಿಡ್ತೈತೆ. ಈ ಪಾತ್ರೆ ನಾನು ತೊಳೆದಿರೋದಲ್ಲ, ನಮ್ಮ ಮನೆಯವರು ಮತ್ತೆ ತೊಳೆದಿಟ್ಟಿರ್ತೀವಿ ಪಾತ್ರೆ. ಇದು 2-3 ದಿನದಿಂದ ಹಾಗೆ ಇದೆ ಪಾತ್ರೆಗಳು. ನಮ್ಮ ಮನೆಯವರು ತೊಳೆದು ಹಾಗೆ ಮೇಲೆ ಇಟ್ಟಿರ್ತಾರೆ. ಜೋಡ್ಸೋಕ್ಕೆ ಬರಲ್ಲ ಅವ್ರಿಗೆಲ್ಲ, ಆದರೆ ಹೇಳಿದ್ರೆ ಮಾತ್ರ ಕೆಲಸ ಮಾಡ್ತಾರೆ, ಇಲ್ಲ ಅಂತಲ್ಲ. ಎಲ್ಪ್ ಮಾಡಿದ್ರೆ ಪಾತ್ರೆ ತೊಳೆಯೋದು, ಸ್ವಲ್ಪ ಕಸ ಗುಡಿಸ್ತಾರೆ. ಕಸ ಅಂತ ಅಷ್ಟೊಂದೆಲ್ಲ ನೀಟಾಗಿ ಗೂಡಿಸಲ್ಲ ಅವ್ರು. ಕಸನೆಲ್ಲ ಅಲ್ಲಲ್ಲೇ ಇರುತ್ತೆ ಕಸ ಅನ್ನೋದು, ಆ ಥರ ಗುಡಿಸ್ತಾರೆ. ಮೇಲೆ ಏನು ಮಾಡ್ತಾರೆ, ಅಷ್ಟೊಂದು ನೀಟಾಗೆಲ್ಲ ಮಾಡಲ್ಲ ನಮ್ಮ ಮನೆಯವರು, ಅಷ್ಟೊಂದು ಬರಲ್ಲ. ಹಾಗೆ ನೋಡ್ಬೋದು ನೀರೆಲ್ಲ ಹಿಡಿತಾಯಿದ್ರು. ಬೋರ್ ಸ್ವಿಚ್ ಹಾಕ್ಕೊಂಡು ಇವ್ರಿಗೇನಾದ್ರು ನೀರು ಹಿಡೀರಿ ಅಂದರೆ ಮಾಮೂಲಿ ಸಿಂಟೆಕ್ಸಿಂದ ಬರುತ್ತಲ್ಲ, ಆ ನೀರನ್ನೆಲ್ಲ ಹಾಕಲ್ಲ. ಬೋರ್ ನೀರು ಹಾಕ್ಕೊಂಡು ಬೇಗ ಫಾಸ್ಟಾಗಿ ಬಿಟ್ಟು ಬಂದುಬಿಡ್ತಾರೆ. ಇವತ್ತೇ ನೋಡಿ ಒಂದು 4-5 ದಿನ ಆಯಿತು ರಂಗೋಲಿ ಹಾಕ್ತೇನೆ. ಅವತ್ತು ಸ್ವಲ್ಪ ಎಲ್ಲ ನೀಟಾಗಿ ಸ್ವಲ್ಪ ನೀರು ಹಾಕ್ಕೊಟ್ಟಿದ್ರು. ಬಾಗಿಲು ಕೂಡ ತೊಳೆಯಲ್ಲ, ಬಾಗಿಲು ಬಿಟ್ಬಿಟ್ಟು ಈ ಕಡೆದೆಲ್ಲ ನೀರು ಹಾಕ್ತಾನೆ. ಮತ್ತೆ ಸ್ವಲ್ಪ ಮಾಡಿಕೊಂಡು ನೀರು ಹಾಕಿ ರೀತಿ ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊಂಡು ಒಳಗಡೆ ಬಂದಿದ್ದೀನಿ. ಇದು ಹೆಸ್ರು ಕಾಳು ನೆನೆಸಿಟ್ಕೊಂಡಿದ್ದೆ. ಲೈವ್ ಮಾಡಬೇಕಾದ್ರೆ ಕೆಲವರು ಕೇಳ್ತಾಯಿದ್ರು, ಹೆಸ್ರು ಕಾಳು ತಿನ್ನಿ, ಪಿತ್ತ ಥರ ಏನಾರು ಆಗಿದ್ದರೆ ತಲೆ ಸುತ್ತ ಬರುತ್ತೆ ತಿನ್ನಿ ಅಂತೇಳಿದರು. ನಾನು ಹಾಗಂತೇಳಿ ನೆನೆಸಿದ್ದೆ. ಹೆಸ್ರು ಕಾಳು ಮೊಳಕೆ ಬಂದಿತ್ತು. ಅದು ತಿನ್ನೋಕ್ಕೂ ಕೂಡ ಭಯ ಆಯಿತು. ಯಾಕೆಂದರೆ ನನಗಾಗಿರೋದು ಶೀತಕ್ಕಾಗಿರೋದು ಥಂಡಿ ಜಾಸ್ತಿ ಹೇಗೆ ಅಂತ ಹೇಳಿದ್ದಾರೆ. ಮತ್ತು ಹೆಸ್ರು ಕಾಳು ಬಂದುಬಿಟ್ಟು ತಂಪಲ್ವಾ, ಮತ್ತು ತಿಂದರೆ ಎಲ್ಲ ತಲೆ ಸುತ್ತ ಬಂದುಬಿಡುತ್ತೇನೋ. ಮತ್ತು ಕೋಲ್ಡ್ ಜಾಸ್ತಿ ಅಂದರೆ ಕೋಲ್ಡ್ ಅಂದರೆ ಥಂಡಿಗಾಗಿರೋದು ಮತ್ತೆ ಥಂಡಿ ಥರ ಹೇರ್ಬಿಟ್ರೆ ಏನು ಮಾಡೋದಪ್ಪ, ಮೊದಲೇ ಇವಾಗ ಸ್ವಲ್ಪ ಆರಾಮಾಗಿದ್ದೀನಿ ಅಂಥೇಳಿ ತಿನ್ನೋಕ್ಕೂ ಕೂಡ ಭಯ ಆಯಿತು. ಆದರೂ ನನಗೆ ಫೇವ್ರೇಟು ಮೊಳಕೆ ಕಾಳೆಲ್ಲ. ಆದರೂ ಒಂದು ಚೂರು ಅಂತ ಸ್ವಲ್ಪ ಒಂದು 2 ಕಾಳಷ್ಟು ತಿಂದೆ. ತುಂಬ ಜಾಸ್ತಿಯೆಲ್ಲ ಎಂತ ತಿನ್ನೋಕ್ಕೆ ಹೋಗಲಿಲ್ಲ ನಾನು. ಹಾಗೆ ಉಳಿತದು ಇಂಥ ಮಾಡೋದು ಸಾಂಬಾರಿಗೇನಾದರೂ ಹಾಕಿದ್ರೆ ಆಗುತ್ತೆ ಅಂತ. ಅದು ಒಳ್ಳೆಯದೇ. ನಾನು ಅವಾಗೆಲ್ಲ ಮಾಡ್ತಾಯಿದ್ದೆ. ಒಂದು ಏಲಕ್ಕಿ ಹಾಕ್ಕೊಂಡು ಮೊಳಕೆ ಕಟ್ಟಿರೋ ಹೆಸ್ರು ಕಾಳಿಗೆ ಏಲಕ್ಕಿ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಕುಡಿತಾ ಇದ್ದೆ. ನನಗೂ ಕೂಡ ಹೇಳಿದ್ರು, ಅವಾಗೆಲ್ಲ ಮಾಡ್ತಿದ್ದೆ. ಆದರೆ ಇವಾಗ ತಲೆ ಸುತ್ತ ಬಂದಿರೋದು ಅಂತ ಹೇಳಿದ್ದಕ್ಕೆ, ಕೋಲ್ಡ್ಗಾಗಿರೋದು ಅಂತ ಹೇಳಿದ್ದಕ್ಕೆ ನಾನು ಅದು ಮೊಳಕೆ ಕಾಳು ತಿನ್ನಲೇ ಇಲ್ಲ. ನೋಡ್ಬೋದು ಇಲ್ಲಿ ನಾನು ಸ್ಪೆಷಲಾಗಿ ಏನಾದರೂ ಮಾಡಿಕೊಡೋಣ ಮಕ್ಕಳಿಗೆ ತಿಂತಾರೆ ಅಂತ, ಹುಷಾರಿಲ್ಲ ಅಂತ ಅದರಲ್ಲಿ ಕಷ್ಟಪಟ್ಟು ಕ್ಯಾರೆಟ್ ತುರಿದ್ಬಿಟ್ಟು, ನನಗೆ ಬಕ್ಕಣ್ಣಿಗೆ ತುರಿತಾ ಇದ್ದೆಲ್ಲ ತುರಿಯೋಕ್ಕೂ ಆಗ್ತಾಯಿಲ್ಲ. ಸುಸ್ತಾಗುತ್ತೆ. ಒಂದು ಅರ್ಧ ಗಂಟೆ ಮೇಲೆ ನಿಲ್ಲಕ್ಕಾಗಲ್ಲ, ಆ ಥರ ಸುಸ್ತಾಗುತ್ತೆ. ಅದರಲ್ಲಿ ಕ್ಯಾರೆಟ್ ತುರಿದ್ಬಿಟ್ಟು ಇಡ್ಲಿ ಮಾಡಿಕೊಟ್ರೆ ನೋಡಿ ಬೇಡ ಅಂತೇಳಿದ್ರು. ನಿಮ್ಮ ಚಿಕ್ಕ ಮಗ ಹೆಂಗೋ ಸದ್ಯಕ್ಕೆ ನಾನು ಸ್ಟಾರ್ಟಿಂಗಲ್ಲೇ ಹಾಗೆ ಪ್ಲೈನ್ ಇಡ್ಲಿ ಅಂದರೆ ಕ್ಯಾರೆಟ್ ಹಾಕೋದಕ್ಕಿಂತ ಮುಂಚೆ ಒಂದು ಪ್ಲೇಟ್ ಬೇಯಿಸಿದ್ದೆ. ಯಾರಾದರೂ ಮನೆಯಲ್ಲಿ ಕೆತ್ತನೆ ಮಾಡ್ತಾರೆ ತಿನ್ನೋದೇ ಇಲ್ಲ ಅಂತ ಹೇಳ್ತಾರೆ ಅಂತ ಅಂದ್ಕೊಂಡೆ. ಅದು ಹಂಗೆ ಆಯಿತು. ನೋಡಿದ್ರೆ ನಮ್ಮ ಚಿಕ್ಕ ಮಗ ನನಗಿದು ಬೇಡ, ಯಾಕೆ ಹಾಕಿದ್ದೀರಾ, ನಾನು ತಿನ್ನೋದೇ ಇಲ್ಲ ಅಂತ ಹೇಳ್ದ. ನನ್ನ ಮಗ ಚಿಕ್ಕವನು ಆ ಥರದ್ದು ಇಡ್ಲಿ ಬೇಡ ಅಂತ ಹೇಳ್ಬಿಟ್ಟ. ಹೆಂಗೋ ನಾನು ಸದ್ಯಕ್ಕೆ ಬೇಗನೆ ಒಂದು ಸರಿ ಪ್ಲೈನ್ ಇಡ್ಲಿ ಬೇಯಿಸ್ಬಿಟ್ಟಿದ್ದೆ. ಲಾಸ್ಟ್ ಟೈಮಿಗೆ ಸ್ವಲ್ಪ ಕ್ಯಾರೆಟ್ ಹಾಕ್ಬಿಟ್ಟು ಬೇಯಿಸಿಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಂಬಾರು ಮಾಡಿದ್ದೆ. ಎಂತ ಅಂದರೆ ಮಧ್ಯಾಹ್ನಕ್ಕೆ ಊಟಕ್ಕೂ ಆಗುತ್ತೆ, ಹಾಗೆ ಇಡ್ಲಿ ಸಾಂಬಾರು ಕೂಡ ಆಗಿಬಿಡುತ್ತೆ, 2 ಆಗುತ್ತೆ ಮಿಕ್ಕಿದ್ರೆ ಅಂತ ಹೇಳ್ಬಿಟ್ಟು ಹೋಟ್ಲಿಗೆ ತರಿಸ್ಕೊಂಡು ತಿಂತಾಯಿದ್ದೆ ಇಷ್ಟು ದಿನ ಸಾಂಬಾರೆಲ್ಲ. ಅದಕ್ಕೆ ನೋಡೋಣ ಅಂತೇಳ್ಬಿಟ್ಟು ಬೇಗ ಹಾಗೆ ಸ್ವಲ್ಪ ಬೇಳೆ ಬೇಯಿಸಿಟ್ಕೊಂಡು ಒಗ್ಗರಣೆ ಮಾಡಿಕೊಂಡೆ.
ಈಗ ಮಧ್ಯಾಹ್ನಕ್ಕೆಲ್ಲ ಒಂದೊಂದು ಸರಿ ಚಟ್ನಿ ಸ್ಮೆಲ್ ಬಂದುಬಿಡುತ್ತೆ. ಅದಕ್ಕೆ ನಾನು ಇಡ್ಲಿ ಮಾಡಿದಾಗೆಲ್ಲ ಈ ಥರ ಹಾಕ್ತೀನಿ. ನಾನು ಹಾಗೆ ಏನು ಜಾಸ್ತಿ ತರಕಾರಿಲಿ ಹೆಚ್ಕೊಳ್ಳೋದಿಲ್ಲಲ್ಲ, ಒಂದೇ ಒಂದು ಈರುಳ್ಳಿ ಅಂತ ಹಾಗೆ ಶೆಲ್ಫ್ ಮೇಲೆ ಕಟ್ ಮಾಡಿದೆ. ನಾನಿಲ್ಲಿ ಶೆಲ್ಫ್ ಮೇಲೆನೇ ರೊಟ್ಟಿ ಎಲ್ಲ ಉಜ್ತಾ ಇರ್ತೀನಿ, ಯಾವಾಗಲೂ ಕ್ಲೀನ್ ಹಿಡ್ಕೊಂಡಿರ್ತೀನಿ. ಹಾಗಾಗಿ ನಾನು ಶೆಲ್ಫ್ ಮೇಲೆನೇ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ಒಗ್ಗರಣೆ ಹಾಕ್ಕೊತೀನಿ. ತಿಳಿ ಸಾರು ತುಂಬ ಚೆನ್ನಾಗಾಗುತ್ತೆ, ಬೇಗನೆ ಈಸಿಯಾಗುತ್ತೆ. ಹಾಗೆ ಏನೋ ಹೇಳ್ತಾ ಇದ್ದೆ, ಹಾಗೆ ಅಲ್ಲಿಗೆ ಇಲ್ಲಿ ಏನು ಹೇಳ್ತಾ ಇರ್ತೀನಿ ಅಲ್ಲಿಗೆ ಹಾಗೆ ಮರ್ತೋಗ್ಬಿಡ್ತು ಆ ಕೆಲಸದ್ದು ಅಂತ ಹೇಳ್ತಾ ಇದ್ದೆ. ಮಾಡೋದನ್ನು ನೋಡ್ಬೋದು, ಇಷ್ಟು ಕೆಲಸ ಇರುತ್ತೆ, ಯಾರೂ ಮಾಡ್ಕೊಡೋದಿಲ್ಲ ಅಂತ ಹೇಳೋದಕ್ಕಿಂತ ಯಾರೋ ಬಂದು ಮಾಡೋಕ್ಕಾಗೋದಿಲ್ಲ. ನಮ್ಮ ಕೆಲಸ ನಾವೇ ಮಾಡ್ಕೊಬೇಕು. ಮಕ್ಕಳಿನ್ನು ಚಿಕ್ಕವರು, ಅವರು ಎಲ್ಲಿ ಒಂದೊಂದು ಸರಿ ಮೂಡಿದ್ದಂಗೆ ಏನಾದರೂ ಒಂದು ಕೆಲಸ ಹೇಳಿದ್ರೆ ಮಾಡಿಕೊಡ್ತಾರೆ. ಪಾಪ ಅವ್ರಿಗಿಂತ ಕೆಲಸ ಬರುತ್ತೇಳಿ ಎಂಥದ್ದು ಆಗೋಲ್ಲ. ನಮ್ಮ ಅತ್ತೆಯವರು ಅವ್ರ ಕೈಲೂ ಆಗೋಲ್ಲ. ಅವರು ಎದ್ದು ಬರೋ ಅಷ್ಟೊತ್ತಿಗೆ 9 ಗಂಟೆ ಆಗುತ್ತೆ. ಅಷ್ಟರಲ್ಲಿ ನಂದು ತಿಂಡಿ ಎಲ್ಲ ರೆಡಿಯಾಗಿರುತ್ತೆ. ತಿಂಡಿ ಮಾಡಿಕೊಂಡು ಇನ್ನೇನು ನನ್ನ ಕೆಲಸ ಕಸ ಗುಡಿಸೋದು ಅದು ಇದು ಇನ್ನೇನು ಇರುತ್ತೆ, ಈ ಕೆಲಸ ಇಷ್ಟು ಮಾಡ್ಕೊತೀವಿ. ಹಾಗೆ ನಾನು ತಿಳಿ ಸಾಂಬಾರಿಗೆ ಬೇಳೆ ಎಲ್ಲ ಹಾಕಿ ಬೇಯಿಸ್ಕೊಂಡಿದ್ನಲ್ವ, ಸ್ವಲ್ಪ ಒಂದು ಈರುಳ್ಳಿ ಕರಿಬೇವು ಸೊಪ್ಪನ್ನು ಒಗ್ಗರಣೆ ಕೊಟ್ಬಿಟ್ಟು ಹಾಗೆ ಬೇಳೆ ಬೇಯಿಸಿಟ್ಕೊಂಡ್ರೆ ಬೇಳೆ ಹಾಕ್ಬಿಡ್ತೀನಿ. ಹಾಗೆ ಸ್ವಲ್ಪ ಬೆಲ್ಲ ಸೇರಿಸ್ಕೊತಾನೆ, ರುಚಿಗೆ ಎಷ್ಟು ಬೇಕಷ್ಟು. ಹಾಗೆ ಸ್ವಲ್ಪ 1-2 ಟೊಮೊಟೊ ಹಣ್ಣನ್ನು ಬೇಯಿಸ್ಕೊಂಡು ಕೈಯಲ್ಲಿ ಕಿವುಚ್ಕೊಳ್ಳೋದು. ಅದೊಂಥರ ಅಭ್ಯಾಸ ಆಗಿಬಿಟ್ಟಿದೆ. ನಮ್ಮ ತಂಗಿಯವರೆಲ್ಲ ಬೈತಿರ್ತಾರೆ, ಏನು 2 ಸರಿ ಎಲ್ಲ 2 ಕೆಲಸ ಮಾಡ್ಕೊತ ಕೂತ್ಕೊತೀಯ, ಒಂದೇ ಸರಿ ಮಾಡೋಕ್ಕಾಗಲ್ಲ, ಒಗ್ಗರಣೆ ಒಂದು ಬಾಣಲೆಯಲ್ಲಿ ಎಕ್ಸ್ಟ್ರಾ ಮತ್ತೆ ತೊಗೊತೀಯ, ಮತ್ತೆ ಎಷ್ಟೊಂದು ಪಾತ್ರೆ ಮಾಡ್ಕೊತೀಯ ಅಂತ ಬೈತಾರೆ. ಇಷ್ಟೊಂದು ಪಾತ್ರೆ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತೀಯ ಅಂತಂದು. ಹಾಗಾಗಿ ನಾನಿವಾಗ ಒಂದೊಂದು ಸರಿ ಈ ಥರ ಇರುತ್ತೆ, ನನಗೆ ಹೆಂಗೆ ಆರಾಮಿರುತ್ತೆ ಆ ಥರ ಕೆಲಸ ಮಾಡ್ಕೊತೀನಿ. ಇವಾಗ ಟೈಮ್ ಇಲ್ಲಪ್ಪ ಬೇಡ ಅಂತ ಹೇಳಿದಾಗ ಈ ರೀತಿ ಪಾತ್ರೆ ಡೈರೆಕ್ಟಾಗಿ ಫಸ್ಟೇ ಒಗ್ಗರಣೆ ಹಾಕ್ಬಿಡ್ತೀನಿ. ಹಾಕ್ಬಿಟ್ಟು ಟೊಮೊಟೊನೆಲ್ಲ ಚೆನ್ನಾಗಿ ಕೈಯಲ್ಲಿ ಕಿವುಚ್ಕೊತಾ ಇದ್ದೀನಿ. ಹಾಗೆ ಸಿಪ್ಪೆ ಸಣ್ಣದಾಗಿ ಹೆಚ್ಚಾಕಿದ್ರೆ ಏನಾಗುತ್ತೆ, ಅದ್ರ ಟೊಮೆಟೊ ಹಣ್ಣಿನ ಸಿಪ್ಪೆ ಇರುತ್ತಲ್ವ, ಸ್ಕ್ವೇರಾಗಿ ಕಟ್ ಮಾಡಿತ್ತಲ್ಲ, ಅದೆಲ್ಲ ಹಂಗೆ ಇದ್ಬಿಡುತ್ತೆ. ಈ ಥರ ಆದರೆ ಟೊಮೆಟೊ ಹಣ್ಣು ಬೇಯಿಸಿದ್ದನ್ನು ಸಿಪ್ಪೆ ತೆಗೆದ್ಬಿಟ್ಟು ಕಿವುಚ್ಬಿಟ್ಟು ಹಾಕಿದರೆ ಚೆನ್ನಾಗಿರುತ್ತೆ. ಆ ಥರ ಎಲ್ಲ ಸಿಗೋಲ್ಲ ಬಾಯಿ ತಿನ್ನಬೇಕಾದ್ರೆಲ್ಲ. ನಾನು ಜಾಸ್ತಿ ಮಾಡೋದಿಲ್ಲ, ರಾತ್ರಿ ಕುಕ್ಕರಲ್ಲಿ ಏನಾದರೂ ಇರುತ್ತಲ್ಲ ಅದರಲ್ಲೇ ಬೇಗ ಸ್ವಲ್ಪ ತೊಳ್ಕೊಂಬಿಟ್ಟು ಲೈಟಾಗಿ ತೊಳಿತೀನಿ, ಅಷ್ಟೊಂದೆಲ್ಲ ತೊಳೆಯೋಕೆ ಹೋಗಲ್ಲ, ಅದರಲ್ಲೇ ಮಾಡ್ಕೊಂಬಿಡ್ತೀನಿ. ಜಾಸ್ತಿ ಪಾತ್ರೆ ಕೂಡ ಮಾಡ್ಕೊತಲ್ಲ ಇತ್ತೀಚೆಗೆ, ಎಲ್ಲ ಅವಾಗವಾಗ ಹಾಗೆ ತೊಳೆದಿಟ್ಬಿಡ್ತಾ ಇದ್ದೀನಿ. ಆಮೇಲೆ ಆರಾಮಾಗಿರ್ಬೋದು ಅಂತ ಹೇಳ್ಬಿಟ್ಟು ಇದಕ್ಕೆ ಬೆಲ್ಲ ಹಾಕ್ಕೊಂಡು ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಹಳದಿ ಸಾಂಬಾರು ಪುಡಿ ಇದೆಲ್ಲ ಅದನ್ನು ಹಾಕ್ತೀನಿ. ಇದು ತಿಳಿ ಸಾಂಬಾರು ಪುಡಿ ಬಂದುಬಿಟ್ಟು ನಾವು ಮನೆಯಲ್ಲೇ ಮಾಡಿಟ್ಕೊಂಡಿರ್ತೀವಿ, ಅದನ್ನು ಜಾಸ್ತಿ ಹಾಕಲ್ಲ. ತಿಳಿ ಸಾಂಬಾರು ಪುಡಿ ಜಾಸ್ತಿ ಹಾಕಲ್ಲ, ಸ್ವಲ್ಪ ಲೈಟಾಗಿ ಹಾಕ್ತೀನಿ. ಹೌದಲ್ಲ, ನನಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಹಳದಿ ಸಾಂಬಾರು ಪುಡಿ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು, ಹಾಗೆ ಒಂದು ಅರ್ಧ ಸ್ಪೂನಷ್ಟು ತಿಳಿ ಸಾರು ಪುಡಿ ಹಾಕಿದರೆ ಇಡ್ಲಿ ಸಾಂಬಾರು ರೆಡಿ ಆಯಿತು. ಇಷ್ಟೇ, ಅಷ್ಟು ತುಂಬ ಚೆನ್ನಾಗಿರುತ್ತೆ. ನಮ್ಮ ಮಕ್ಕಳಿಗೆ ಇಡ್ಲಿ ಸಾಂಬಾರು ಅಂದರೆ ತುಂಬ ಇಷ್ಟ, ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟಿಗೆ. ಮಾಡಿ ನೋಡಿ ಅಂತ ಎಲ್ಲ ಆರಾಮಾಗಿ ಮಾಡ್ಕೊಬೋದು. ಟೊಮೆಟೊ ಬೇಳೆ ಬೇಯಿಸಿಟ್ಕೊಂಡ್ರೆ ಇನ್ನೇನು ಬೇಗ ಒಗ್ಗರಣೆ ಕೊಡೋದೇ ಒಂದು ಇರೋದು ಅಂತ, ಅದು ಬಿಟ್ಟರೆ ಸಾಂಬಾರು ರೆಡಿ ಆಯಿತು, ಇಡ್ಲಿ ಸಾಂಬಾರು. ನಾನು ಜೊತೆಗೆ ಸ್ವಲ್ಪ ಚಟ್ನಿ ಕೂಡ ಮಾಡ್ಕೊಂಡಿದ್ದೆ. ನಮ್ಮ ಮಕ್ಕಳಿಗೆ ಜಾಸ್ತಿ ಚಟ್ನಿಗಿಂತ ಸಾಂಬಾರು ಇಷ್ಟಪಡೋ, ಚಟ್ನಿ ಎಲ್ಲ ತಿನ್ನೋದಿಲ್ಲ. ನನಗೆ ಸಾಂಬಾರಲ್ಲಿ ತಿನ್ನಂಗಾಗಲ್ಲ, ಚಟ್ನಿ ಬೇಕಾಗುತ್ತೆ. ಚಟ್ನಿಯಲ್ಲಾದರೂ ತಿಂತೀನಿ ಸ್ವಲ್ಪ, ಸಾಂಬಾರ್ಲಂದರೆ ಅಷ್ಟೊಂದು ಇಷ್ಟ ಆಗೋಲ್ಲ ನನಗೆ. ಹೇಳ್ಬೇಕು ಅಂದರೆ ಇಡ್ಲಿನೇ ಇಷ್ಟ ಆಗೋಲ್ಲ ನನಗೆ. ಇಡ್ಲಿ ಮತ್ತು ಕಡುಬು, ಅಕ್ಕಿ ಕಡುಬೆಲ್ಲ ಕಡುಬು ಮಾಡ್ತೀವಲ್ವ, ಅದು ಕೂಡ ನಮಗೆ ಎಂಥದ್ದು ಇಷ್ಟ ಆಗೋದಿಲ್ಲ. ಏನೋ ಒಂದು ತಿಂಡಿ ಮಾಡಬೇಕಲ್ಲಪ್ಪ ಅಂತೇಳಿ ಮಾಡ್ತೀನಿ. ನಮ್ಮ ಅತ್ತೆಯವ್ರಿಗೆ ಮತ್ತು ನಮ್ಮ ಮಕ್ಕಳಿಗೆ ಅವ್ರಿಗೆಲ್ಲ ಇಷ್ಟ, ನನಗೆಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಆದರೆ ಏನು ಮಾಡೋದು, ತಿಂಡಿ ಮಾಡಬೇಕಲ್ವ, ಮಾಡ್ತಾಯಿದ್ದೀನಿ. ನನಗೆ ಇನ್ನೂ ಹುಷಾರಿರಲಿಲ್ಲ, ತಲೆಯೆಲ್ಲ ಇನ್ನೂ ಚಕ್ಕರ್ ಆಗ್ತಿತ್ತು, ಎಷ್ಟು ಸರಿ ಹೋಗಿರಲಿಲ್ಲ. ಅಂದರೆ ಇದು 5 ದಿನ 4 ದಿನ ಆದಮೇಲೆ ಅನಿಸುತ್ತೆ. ನಾನು ಭಾನುವಾರ ಹುಷಾರಿಲ್ಲದಲ್ವ ನನಗೆ, ಭಾನುವಾರ ನೈಟ್ ಅಂದರೆ ಸೋಮವಾರದಿಂದ ಬುಧವಾರದ್ದು ಅನಿಸುತ್ತೆ. ಇದು ಬುಧವಾರ ಗುರುವಾರದ್ದು ಇರಬೇಕು. ವ್ಲಾಗ್ ತುಂಬ ದಿನ ಆಯಿತು ಮಾಡಿಟ್ಬಿಟ್ಟು. ಅವತ್ತಿನ ದಿನದ್ದು ಬೆಳಗ್ಗೆ ನಮ್ಮ ತಂಗಿ ಚಿತ್ರಾನ್ನ ಗೊಜ್ಜು ಮಾಡಿಟ್ಟೋಗಿದ್ಲಲ್ಲ, ಅದನ್ನೇ ಕಲಿಸ್ಕೊಂಡೆಲ್ಲ. ನೆಕ್ಸ್ಟ್ ಡೇ 1-2 ದಿನ ಆದಮೇಲೆ ನಾನು ಇದು ಮಧ್ಯಾಹ್ನಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಳೆ ಸಾಂಬಾರು ಇಡ್ಲಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಹಾಗೆ ಯಾರೋ ನಮ್ಮ ಫ್ರೆಂಡ್ಸಲ್ಲಿ ಕಾಲ್ ಮಾಡಿ ಕೇಳ್ತಾಯಿದ್ರು, ನಾನೊಂದು ವೀಡಿಯೋ ಹಾಕಿದ್ದೀನಿ ನೋಡಿದರೆ, ನಾವು ಚೆನ್ನಾಗಿದ್ದರೆ ಎಲ್ಲರೂ ಅಂತ ಹೇಳಿ ನಾನೊಂದು ಹೆಡ್ಲೈನ್ ಹಾಕಿ ವೀಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ಬಗ್ಗೆ ನಮ್ಮ ಫ್ರೆಂಡ್ಸ್ ಒಬ್ಬರು ಕಾಲ್ ಮಾಡಿ ಕೇಳ್ತಾಯಿದ್ರು, ಏನು ಈ ಥರ ಹೇಳಿದೀಯಾ, ನಿಮ್ಮ ಭಾವ ಅತ್ತೆ ಅವರೆಲ್ಲ ಹೆಲ್ಪ್ ಮಾಡಲ್ಲ ಅಂತ ಈ ಥರ ಕಮೆಂಟ್ ಹಾಕಿರೋ, ಅವ್ರು ನೋಡಿದ್ರೆ ಏನು ಅನ್ಕೊತಾರೆ ಅಂತೆಲ್ಲ ಕೇಳ್ತಾಯಿದ್ರು ಕ್ವಶನ್ ಮಾಡಿ. ಅದಕ್ಕೆ ನಾನು ಹೇಳಿದೆ, ಇಲ್ಲ ಅದು ಆ ಥರ ಅಲ್ಲ, ಇರೋದನ್ನು ಹೇಳಿದ್ದೀನಿ. ಇರೋದನ್ನು ಅಂದರೆ ಅವ್ರು ಮಾಡಲ್ಲ ಅಂತ ಹೇಳ್ತಾ ಇಲ್ಲ, ನಮ್ಮ ಅತ್ತೆ ಕೆಲಸ ಮಾಡಲ್ಲ ಅಂತ ಹೇಳಿಲ್ಲ, ಅದರಲ್ಲಿ ನಮ್ಮ ಅತ್ತೆಯವ್ರಿಗೆ ಹುಷಾರಿಲ್ಲ, ಆಗೋದಿಲ್ಲ ಅಂತ ಹೇಳಿದ್ದೀನಿ. ಹಾಗೆ ಅದನ್ನು ನಾನು ಬೇರೆ ಥರ ಅಂದರೆ ನಿಮಗೆ ಅಂತ ಹೇಳಬೇಕಿತ್ತು, ನಾನು ಅದರಲ್ಲಿ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಮಿಸ್ ಆಗಿದೆ. ಅಂದರೆ ಎಲ್ಲರ ಮನೆಯಲ್ಲೂ ಒಂದೇ ಥರ ಅತ್ತೆ ಮಾವ ಮೈದನವ್ರು ಇರೋದಿಲ್ಲ. ಒಬ್ಬೊಬ್ಬರಿಗೆ ಹೆಲ್ಪ್ ಮಾಡ್ತಾರೆ, ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಅತ್ತೆಯವರು. ಅಂದರೆ ಅವ್ರ ಕೈ ಶಕ್ತಿ ಇರುತ್ತೆ, ಹೆಲ್ಪ್ ಮಾಡ್ತಾರೆ. ಕೆಲವರು ಶಕ್ತಿ ಇರೋಲ್ಲ, ಹೆಲ್ಪ್ ಮಾಡಲ್ಲ. ಈಗ ನಮ್ಮ ಅತ್ತೆಯವರಾಗಿರ್ಬೋದು, ಏನೂ ಮಾಡೋಕ್ಕಾಗಲ್ಲ ಅವ್ರ ಕೈಲಿ, ಏನು ಅವ್ರು ಓಡಾಡೋದೇ ಕಷ್ಟ. ಆದರೆ ಯಾವ ಥರ ಹೇಳಿದ್ದೀನಿ ಅಂದರೆ, ನಾವು ಚೆನ್ನಾಗಿದ್ದರೆ ಅಷ್ಟೇ ನಮಗೆ ಅಂತ ಹೇಳಿದ್ರೆ, ಅದು ನಾವು ಚೆನ್ನಾಗಿದ್ದಾಗ ಎಲ್ಲರೂ ಅಂದರೆ ಯಾವ ಥರ ಹೇಳಲಿ ಏನು ಗೊತ್ತಾಗ್ತಿಲ್ಲ ನನಗೆ. ಚೆನ್ನಾಗೇ ಇರ್ತಾರೆ. ಇವಾಗ
ಎಂತ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಓಕೆ, ಆ ಥರ ಹೇಳಿರೋದು ನಾನು. ಚೆನ್ನಾಗಿದ್ರೆ ಎಲ್ರೂ ಇಲ್ಲ ಅಂದ್ರೆ ಇಲ್ಲ ಅಂತಂದು ಆ ಥರ ಹೇಳಿದೆ. ಅದಕ್ಕೆ ಅವ್ರೇನಂದ್ರು, ನಿಮಗೆ ಆ ಥರ ಹೇಳಿದ್ರು ನೋಡಿದ್ರೆ ಏನಾದರೂ ಅನ್ಕೊತಾರಲ್ವ. ಇಲ್ಲ, ಅವರು ಕೆಲಸ ಎಲ್ಪ್ ಮಾಡಿದರೆ ಮಾಡಿದ್ದೀನಿ ಅಂತ ಹೇಳ್ತೀನಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತೀನಿ, ಇರೋದನ್ನ ಹೇಳಿದ್ದೀನಿ. ಇವಾಗ ನಾನು ಸುಮ್ಮನೆ ವೀಡಿಯೋಗೋಸ್ಕರ ಹೌದು ನಮ್ಮ ಮತ್ತೆ ಅಷ್ಟು ಕೆಲಸ ಮಾಡಿದ್ರು, ನಮ್ಮ ಮತ್ತೆ ಇಷ್ಟು ಕೆಲಸ ಮಾಡಿದ್ರು, ನನಗೆ ಎಲ್ಪ್ ಮಾಡಿದರು, ನನಗೆ ಅಡುಗೆ ಮಾಡಿಕೊಟ್ರು ಅಂತಲ್ಲಿ ಹೇಳೋಕ್ಕಾಗುತ್ತಾ? ಇಲ್ಲ, ಇರೋದನ್ನ ಹೇಳಿರೋದು. ಇವಾಗ ನಮ್ಮ ಮನೇಲಿ ಯಾರೂ ಇಲ್ಲ, ಹಾಗಾಗಿ ನಾನೇ ಮಾಡ್ಕೊತೀನಿ, ನಾವೇ ಮಾಡ್ಕೊಬೇಕು. ಹುಷಾರಿಲ್ಲ ಅಂದ್ರೂ ನಾವೇ ಮಾಡ್ಕೊಬೇಕು, ಚೆನ್ನಾಗಿದ್ರೂ ಮಾಡ್ಕೊಬೇಕು, ಚೆನ್ನಾಗಿಲ್ಲ ಅಂದ್ರೂ ನಾವೇ ಮಾಡ್ಕೊಬೇಕು, ಎಷ್ಟೇ ಕಷ್ಟ ಇದ್ದರು ಅಂತಂದು ಆ ಥರ ವೀಡಿಯೋದಲ್ಲಿ ಹೇಳಿದ್ದೀನಿ ನಾನು. ಅದು ಬಿಟ್ಟರೆ ಇಲ್ಲ, ಹೌದು ನಾನು ಅವ್ರಿಗೋಸ್ಕರ ಅವ್ರು ಮಾಡಿಕೊಟ್ಟಿದ್ದಾರೆ ಅಂತಲ್ಲಿ ಎಂತ ಹೇಳೋಕ್ಕೋಗಿಲ್ಲ, ಇರೋದನ್ನ ಹೇಳ್ಕೊಂಡಿದ್ದೀನಿ ಅಷ್ಟೇ. ಇಷ್ಟು ಕೆಲಸ ಮಾಡೋ ಅಷ್ಟರಲ್ಲಿ ಒಂದು ಮುಕ್ಕಾಲು ಅವರ್ ಅರ್ಧ ಗಂಟೆ ಆಗಿರ್ಬೋದು. ಫುಲ್ಲು ಸುಸ್ತಾಯಿತು ನನಗೆ, ನಿಜವಾಗ್ಲೂ ಅಲ್ಲಿ ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ನನಗೆ ಅಷ್ಟು ಸುಸ್ತಾಗ್ಬಿಡ್ತು. ಮತ್ತೆ ಬಂದುಬಿಟ್ಟು ಒಂದು ಗ್ಲಾಸ್ ನೀರು ತೊಗೊಂಡು ಕುಡಿದೆ, ಒಂದು ಅರ್ಧ ಗ್ಲಾಸ್ ಒಂದು ಗ್ಲಾಸ್ ಕುಡಿ ಅಷ್ಟೊತ್ತು ನೀರು ಕುಡಿದು ಮತ್ತೆ ಸುಸ್ತಾಯಿತು. ನಿಜವಾಗ್ಲೂ ನೆನೆಸ್ಕೊಂಡ್ರೆ ಒಂಥರ ಗೊತ್ತಿರುತ್ತೆ, ಎಲ್ಲ ಹೆಣ್ಮಕ್ಳು ಈ ಥರ ಅನುಭವ ಆಗಿರೋರಿಗೆ ಅಷ್ಟೇ ಗೊತ್ತಾಗುತ್ತೆ. ಬೇರೆ ಅನುಭವ ಆಗ್ತಿರೋರು ಇದೆಲ್ಲ ಏನು ಯಾವಾಗ ನೋಡಿದ್ರು ಅದನ್ನೇ ಹೇಳ್ತಾ ಇರ್ತಾರೆ ಅನ್ನಂಗೆ ಆಗಿಬಿಡುತ್ತೆ. ಇವಾಗ ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ. ಅದೇ ನೀವು ಕೂಡ ಆರಾಮಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ಆರೋಗ್ಯನ ಅಂತ ಹೇಳೋಕೆ ಅಷ್ಟೇ, ಇನ್ನು ಎಂಥದಿಲ್ಲ. ಆ ಥರ ಕಮೆಂಟ್ ಹಾಕಿದ್ರಲ್ಲ, ಆ ಕಮೆಂಟೆಲ್ಲ ಕೇಳಿದ್ದವರು, ಅದಕ್ಕೆ ನಾನು ಈ ಥರ ಆನ್ಸರ್ ಮಾಡಿದೆ. ಸುಮ್ಮನೆ ಎಂಥದ್ದು ಮಾಡೋಕ್ಕಾಗುತ್ತೆ ಹೇಳಿ, ನಾನು ಹೌದು ಮಾಡಿದಿರೋ ಕೆಲಸ ಮಾಡಿದ್ದೇನೆ ಅಂತ ಹೇಳೋಕ್ಕಾಗುತ್ತೆ? ಇಲ್ಲ. ಅದಕ್ಕಿಲ್ಲ, ಅದು ಅವ್ರಿಗೂ ಗೊತ್ತು, ಅವ್ರು ಯಾರೂ ಎಲ್ಪ್ ಮಾಡಲ್ಲ. ಎಲ್ಪ್ ಮಾಡಿದ್ರೆ ಎಲ್ಪ್ ಮಾಡಿದ್ದಾನೆ ಅಂತ ಹೇಳಬೇಕು, ಎಲ್ಪ್ ಮಾಡಿದ್ರೆ ಇಲ್ಲ ಅಂತ ಹೇಳ್ಬೇಕಲ್ವ. ಇರೋದನ್ನು ಹೇಳಿದ್ದೀನಿ, ಏನು ಅಂದ್ಕೊಳಲ್ಲ ಅಂತ ನಾನು ಹೇಳಿದೆ. ಈ ಥರ ಆಯಿತು, ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಈ ಥರ ಕೆಲವ್ರಿಗೆ ಅನುಭವ ಆಗಿರುತ್ತೆ, ಅತ್ತೆಯವ್ರ ಕಲೆ ಆಗ್ತಿರೋವಾಗ, ಅಥವಾ ನಾನು ಇನ್ಯಾರು ಇದ್ದೇ ಇರ್ತಾರೆ ಕೆಲವ್ರ ಮನೇಲಿ ಗಂಡ ಹೆಂಡ್ತಿ ಮಕ್ಕಳು ಮಾತ್ರ ಇರ್ತಾರೆ. ಅಂಥವ್ರಿಗೆ ನಮ್ಮ ಥರ ಇರೋರಿಗೆ, ನಮ್ಮ ಫ್ಯಾಮಿಲಿ ಥರ ಇರೋರಿಗೆ ಅದು ಅನುಭವ ಆಗಿರುತ್ತೆ. ಹೌದು ಸಿಸ್ಟರ್, ನನಗೆ ಕಮೆಂಟ್ ಹಾಕಿದ್ರು ಆ ವಿಡಿಯೋದಲ್ಲಿ, ನಾನು ಯೂಟ್ಯೂಬ್ ಬ್ಲಾಗರಲ್ಲಿ ಕಮೆಂಟ್ ಹಾಕಿದ್ರು, ಹೌದು ಸಿಸ್ಟರ್ ನಾವು ಚೆನ್ನಾಗಿದ್ರನಿಲ್ಲ ಅಂತ. ಎಷ್ಟೋ ಜನ ಅದನ್ನ ಅರ್ಥ ಮಾಡ್ಕೊಂಡಿದ್ದಾರೆ ನಾನು ಹೇಳಿರೋದು. ಅವ್ರಿಗೆ ಕೆಲವರು ಆ ಥರ ಫ್ಯಾಮಿಲಿ ಅವ್ರ ಮನೇಲಿದ್ದರೆ ಅವ್ರಿಗೆ ಅನುಭವ ಆಗಿದ್ರೆ ಅದು ಎಸ್ ಅಂತ ಹೇಳ್ತಾರೆ. ಇನ್ನು ಕೆಲವರು ಯಾರು ಗೊತ್ತಾ, ಕೆಲವರು ಯಾರು ಅತ್ತೆ ಮಾವ ಇಲ್ದಿರೋರು, ಅಥವಾ ಎಂಥ ಬರೀ ಗಂಡ ಹೆಂಡು ಅವ್ರು ಹೇಳಿ ತಪ್ಪು ಅಂತ ಹೇಳ್ತಾಯಿಲ್ಲ, ಪಾಪ ಅವ್ರಿಗೆ ಅದು ಅನುಭವ ಆಗಿಲ್ಲ, ಅದಕ್ಕೆ ಆ ಥರ ಕೇಳ್ತಾರೆ. ಅದರಲ್ಲಿ ತಪ್ಪೇನಿಲ್ಲ. ಅಂಥವ್ರಿಗೇನು ಗೊತ್ತಿರಲ್ಲ, ಪಾಪ ಹೇಳ್ತಾರೆ ಅವ್ರು, ಈ ಥರ ಹೇಳಿದ್ದೀರಾ ಅಂತ. ಇರೋದನ್ನ ಅಷ್ಟೇ ಹೇಳಿರೋದು, ಎಂಥದ್ದು ಬೇರೆದು ಹೇಳಿಲ್ಲ. ನೋಡ್ಬೋದು, ನಾನು ಇಡ್ಲಿ ಮಾಡಿದ್ದೆ, ಇಂಥ ಕ್ಯಾರೆಟ್ ಅದನ್ನ ಹಾಕ್ಬಿಟ್ಟು ಬಂದುಬಿಟ್ಟ ನನ್ನ ಮಗ. ಆಗಲೇ ಸ್ಟಾರ್ಟ್ ಮಾಡ್ಕೊಂಬಿಟ್ಟ, ಅಮ್ಮಿ ನನಗೆ ಈ ಇಡ್ಲಿ ಬೇಡ, ನನಗೆ ಆ ಇಡ್ಲಿ ಬೇಕು ಅಂತಂದು. ನಮ್ಮ ಯಜಮಾನರು ಸ್ನಾನ ಮಾಡಿಸಿ ಕಳಿಸಿದ್ರು ನನ್ನ ಮಗನಿಗೆ. ಅವರು ಬೆಳಗ್ಗೆ ಎದ್ಬಿಟ್ಟು ಪಾಪ ಹೆಲ್ಪ್ ಮಾಡ್ತಾರೆ ಮಗನಿಗೆ, ಮಕ್ಕಳಿಗೆಲ್ಲ ರೆಡಿ ಮಾಡಿಸಿ ನೀರಿಡ್ತಾರೆ, ನೀರು ಬಾಟ್ಲಿ ಎಲ್ಲ ತುಂಬಿ ಬ್ಯಾಗ್ ರೆಡಿ ಮಾಡ್ತಾರೆ. ನಾನು ಟಿಫನ್ ಬಾಕ್ಸಿಗೆಲ್ಲ ಟಿಫನ್ ತುಂಬಿ ಮಕ್ಕಳು ರೆಡಿ ಮಾಡಿ ಕಳಿಸ್ತೀನಿ. ನನಗೆ ಬಾಯಿ ಹುಷಾರಿಲ್ದ ಬಾಯಿ ಕೆಟ್ಟೋಗಿರೋದ್ರಿಂದ ನನಗೆ ಇಡ್ಲಿ ತಿನ್ನೋಕ್ಕಾಗಲಿ, ಚೆನ್ನಾಗಿದ್ದಾಗಲೇ ಇಡ್ಲಿ ತಿನ್ನೋದು ಕಷ್ಟ, ಚೆನ್ನಾಗಿಲ್ದಿರುವಾಗ ಎಲ್ಲಿಂದ ಇಡ್ಲಿ ತಿನ್ನಲಿ, ನನ್ನ ಕೈಲಂತೂ ಆಗ್ತಾ ಇರಲಿಲ್ಲ. ಚಿಂತೆ ಮಾಡ್ಕೊತ ಕೂತ್ಕೊಂಡ್ಬಿಟ್ಟಿದ್ದೆ, ಎಂಥದಪ್ಪ ಇಡ್ಲಿ ತಿನ್ನಲಿ ನಾನು ಅಂತಂದು. ಇವು ಟೈಮ್ ಬಂದುಬಿಟ್ಟು 10:30 ಆಗಿದೆ. ಯೋಚನೆ ಮಾಡಿ ಎಂತ ಮಾಡೋದಂತ ಮಕ್ಕಳೆಲ್ಲ ಹೋದ ತಕ್ಷಣ ಸ್ವಲ್ಪ ರೆಸ್ಟ್ ಮಾಡಿದೆ, ನೀರು ಕುಡಿದು ರೆಸ್ಟ್ ಮಾಡಿ, ಮತ್ತೆ ಕೊನೆಗೆ ಸುಸ್ತಾಗ್ಬಿಡುತ್ತೆ, ತುಂಬ ಹೊಟ್ಟೆ ಹಸ್ಕೊಂಡು ತಿಂದ್ರೆ ಅಂತ ಹೇಳ್ಬಿಟ್ಟು ಮ್ಯಾಗಿ ಪ್ಯಾಕೆಟ್ ತರಿಸ್ಕೊಂಡಿದ್ದೆ ನಮ್ಮ ಮನೆಯವ್ರ ಹತ್ರ. ನಮ್ಮ ಮನೆಯವ್ರು ಇನ್ನೂ ಕೆಲಸಕ್ಕೆ ಹೋಗಿರಲಿಲ್ಲ, ಅವರು ಇನ್ನೂ ಇದ್ದರು, ಒಂದು ವಾರ ಫುಲ್ ರಜೆ ಮಾಡಿದ್ರು ಅವರು. ಏಕೆಂದರೆ ನನಗೆ ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ ಅವರು, ನಮ್ಮ ಯಜಮಾನ್ರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಆದರೆ ಅಡುಗೆದೆಲ್ಲ ಎಂಥದ್ದು ಬರಲ್ಲ, ಅಡುಗೆದೆಲ್ಲ ನಾವೇ ಮಾಡಬೇಕು ಪಾಪ. ಅವ್ರಿಗೆಲ್ಲ ಅಂತ ಅಡುಗೆ ಮಾಡೋಕ್ಕೆ ಬರಲ್ಲ. ಕೆಲವರು ಅಡುಗೆನೂ ಮಾಡಿಕೊಡ್ತಾರೆ, ಕೆಲವರು ಯಜಮಾನ್ರು ಕಲ್ತಿರ್ತಾರೆ, ಇನ್ನು ಕೆಲವರು ಮಾಡೋಕ್ಕೆ ಬರಲ್ಲ. ನಮ್ಮ ಯಜಮಾನ್ರು ಬೇರೆ ಇನ್ನೊಂದು ಸ್ವಲ್ಪ ಕಸ ಗುಡಿಸೋದು, ಪಾತ್ರೆ ತೊಳೆದು, ಮಕ್ಕಳಿಗೆಲ್ಲ ರೆಡಿ ಮಾಡಿ ಬಿಟ್ಟು ಬರೋದು, ಈ ಥರ ಎಲ್ಲ ಹೆಲ್ಪ್ ಮಾಡ್ತಾರೆ. ಅಷ್ಟೇ ಹೆಲ್ಪ್ ಮಾಡೋದು ನಮಗೆ ಎಷ್ಟೋ ಸ್ವಲ್ಪ ಹೆಲ್ಪ್ ಆಗುತ್ತೆ. ನಾನು ಕೂಡ ಮ್ಯಾಗಿ ಮಾಡ್ಕೊಂಡು ತಿಂದು ಸ್ವಲ್ಪ ಆರಾಮಾದೆ ಸ್ವಲ್ಪ ಹೊತ್ತು. ಮತ್ತೆ ಚೆಕಪ್ಪಿಗೆ ಅಂತ ಹೋದ್ವಿ, ನೋಡ್ಕೊಂಬರೋಣ. ಮತ್ತು ನಮ್ಮ ಮನೆಯವ್ರು ನೆಕ್ಸ್ಟ್ ಡೇ ಕೆಲ್ಸಕ್ಕೆ ಹೋಗ್ತಾರಲ್ವ, ಈ ಸಂಡೆಯಿಂದ ಸಂಡೆಗೆ ಕರೆಕ್ಟಾಗಿ 8 ದಿನ ಆಯಿತು ನನಗೆ ಹುಷಾರಿದ್ದಾನೆ. ಸಂಡೇ ಹೊರಟ್ವಿ. ಅಲ್ಲಿ ಹೋದರೆ ನೆಕ್ಸ್ಟು ಮತ್ತೆ ಅವ್ರು ಕೆಲ್ಸಕ್ಕೆ ಹೋದ್ರೆ ನನಗೇನಾದ್ರು ಸುಸ್ತಾಯಿತು ಅಂದರೆ ಆಮೇಲೆ ಹೋಗ್ಬೇಕು, ಒಬ್ಬಳಿಗೆ ಹೋಗೋಕೆ ಒಂಥರ ಅನಿಸ್ಬಿಡುತ್ತೆ ಅಂತಂದು ಹೇಳ್ಬಿಟ್ಟು, ಎಂತ ಹೋಗಲಿ ದೂರ ಒಳಗಡೆ ಹೋಗ್ಬೇಕು ಸ್ವಲ್ಪ, ಅಲ್ಲೆಲ್ಲ ಬಸ್ಗಳೆಲ್ಲ ಹೋಗಲ್ಲ, ಆಟೋದಲ್ಲಿ ಹೋಗಬೇಕು. ಹಾಗಾಗಿ ನಮ್ಮ ಮನೆಯವ್ರನ್ನ ಕರ್ಕೊಂಡು ಒಂದು ಸರಿ ಚೆಕಪ್ಪಿಗೆ ಹೋದ್ವಿ. ಚೆಕಪ್ಪಿಗೆ ಹೋಗಿ ಅಲ್ಲಿ ಇಲ್ಲ, ಏನು ತೊಂದರೆ ಇಲ್ಲ ಅಂತ, ಸ್ವಲ್ಪ ದಿನ ಒಂದೇ ಸರಿ ಹೋಗಲ್ಲ, ಕ್ರಮೇಣ ಡೈಲಿ ಹೋಗ್ತಾ ಸ್ವಲ್ಪ ಸರಿ ಹೋಗುತ್ತೆ ಅಂತ ಹೇಳಿದರು. ಹಾಗಾಗಿ ಕೇಳಿಕೊಂಡು ಅಲ್ಲಿಂದ ಮತ್ತೆ ಸ್ವಲ್ಪ ನಾನು ರೆಗ್ಯುಲರಾಗಿ ತೋರಿಸ್ತೀನಲ್ಲ ಆಯುರ್ವೇದಿಕ್ಕು, ಅಲ್ಲಿ ಹೋದೆ. ಅವರು ಕೂಡ ಅದನ್ನೇ ಹೇಳಿದ್ರು ಕಾರಣನ, ಸ್ವಲ್ಪ ಜಾಸ್ತಿ ಥಂಡಿಗೆ ಬಂದಿರೋದು, ಸ್ವಲ್ಪ ನೋಡಿ ರೆಸ್ಟ್ ಮಾಡಿ, ಹಾಗೆ ತುಂಬ ಎಲ್ಲ ಏನು ಯೋಚನೆ ಮಾಡಬೇಡಿ, ಸ್ಟ್ರೆಸ್ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ಆರಾಮಾಗಿರಿ, ರೆಸ್ಟ್ ಮಾಡಿ, ಸ್ವಲ್ಪ ನೀರಲ್ಲೆಲ್ಲ ಜಾಸ್ತಿ ಆಡಬೇಡಿ ಅಂತೆಲ್ಲ ಈ ಥರ ಎಲ್ಲ ಹೇಳಿ ಅವರು ಕೂಡ ಇದನ್ನೆಲ್ಲ ಕೊಟ್ಟರು. ಪುಡಿಗಳೆಲ್ಲ ಇರುತ್ತಲ್ಲ ಅವ್ರದ್ದು ಕೊಟ್ಟರು. ಹಾಗೆ ನಾನು ಮತ್ತು ಇಂಗ್ಲೀಷ್ ಮೆಡಿಷನ್ ತೊಗೊಂಡಿದ್ದೆನಲ್ಲ ಅವ್ರ ಹತ್ರ ಫಸ್ಟ್ ಸ್ಟಾರ್ಟಿಂಗ್ ಚೆಕಪ್ಪಿಗೆ ಅವ್ರ ಹತ್ರ ಹೋದೆ. ಅವರು ಇಲ್ಲ ಸ್ವಲ್ಪ ದಿನ ಮೇಲೆ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ನಮ್ಮ ಮನೆಯವ್ರು ನೋಡಿದರೆ ಹಾಗೆ ಹೋಗೋದು ಬೇಡ, ಹಿಂಗಿದ್ರು ಬಂದಿದ್ದೀವಿ, ಶೂಸ್ ತೊಗೊಂಡು ಹೋಗ್ಬಿಡೋಣ ಸ್ಕೂಲಿಗೆ ಮಗನಿಗೆ, ಮತ್ತೆ ಇನ್ನೊಂದು ಟೈಮ್ ಬರಬೇಕಾಗುತ್ತೆ ಅಂತೇಳಿ ಮತ್ತೆ ಹಾಗೆ ಮಾರ್ಕೆಟಿಗೆ ಹೋಗಿ ಮಗನಿಗೆ ಸ್ಕೂಲ್ ಶೂ ಬೇಕಿತ್ತು, ಆ ಶೂಸ್ ತಗೊಂಡು ಹಾಗೆ ಮನೆಗೆ ಬಂದ್ವಿ. ಬೆಳಿಗ್ಗೆ ನಾನು ಇಡ್ಲಿ ಎಲ್ಲ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ, ಮಧ್ಯಾಹ್ನಕ್ಕೆ ಎಂತ ಮಾಡೋದು,
ನನಗೆ ಬಾಯೆಲ್ಲ ಕೆಟ್ಟು ಏನಾದರೂ ತಿನ್ನಬೇಕು ಅನಿಸ್ತಾ ಇತ್ತು. ಅದಕ್ಕೆ ಅಲ್ಲಿಂದ ಬರ್ತಾ ಮಶ್ರೂಮ್ ತೊಗೊಂಬಂದೆ. ಮಶ್ರೂಮ್ ಗ್ರೇವಿ ಮಾಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ. ಒಂದು ಸ್ಪೂನಷ್ಟು ಗೋಡಂಬಿ, ಇಲ್ಲ ಅಂದರೆ ಸ್ವಲ್ಪ ಹುರ್ಗಡ್ಲೆ ಹಾಕ್ಕೊಳ್ಳಿ. ಗೋಡಂಬಿ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ ಹಣ್ಣು, ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ರುಬ್ಕೊತೀನಿ. ಜೊತೆಗೆ ಸ್ವಲ್ಪ ಕಾಯಿ ಹಾಕ್ಕೊತೀನಿ. ಗ್ರೇವಿ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಬೇಕಾಗುತ್ತೆ ಕಾಯಿ. ನಾನು ಸ್ವಲ್ಪ ಒನ್ ಟೈಮಿಂಗ್ ಮಾಡ್ಕೊತಾ ಇದ್ದೀನಲ್ವ, ನೋಡಿಬಿಟ್ಟು ಸ್ವಲ್ಪ ಹಾಕ್ಕೊಂಡ್ರೆ ಆಗುತ್ತೆ. ಇದಿಷ್ಟನ್ನು ನೈಸಾಗಿ ರುಬ್ಕೊತಿದ್ದೀನಿ. ನೈಸಾಗಿ ರುಬ್ಕೊಬೇಕು, ತುಂಬ ತರಿಗೆಲ್ಲ ಬೇಡ, ನೈಸಾಗಿದ್ರೆ ಚೆನ್ನಾಗಿ ಪೇಸ್ಟ್ ಆಗುತ್ತೆ. ಈಗ ಸ್ವಲ್ಪ ಗೋಡಂಬಿ ಇದ್ರೆ ಹುರ್ಗಡ್ಲೆ ಹಾಕ್ಕೊಳ್ಳಿ. ಹಾಗೆ ನಾನು ಇದಕ್ಕೆ ಚಕ್ಕೆ, ಲವಂಗ, ಮಸಾಲೆಲ್ಲ ಎಂಥದ್ದು ಸೇರಿಸ್ಕೊತಾ ಇಲ್ಲ. ಸುಮ್ಮನೆ ಏನಕ್ಕೆ ತುಂಬ ತಲೆಗೆಲ್ಲ ಒಂಥರ ಜಾಸ್ತಿ ಸ್ಟ್ರಾಂಗ್ ಅನಿಸ್ಬಿಡುತ್ತೆ ಮಸಾಲೆ, ಹಾಗೆ ಬೇಡ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಗರಂ ಮಸಾಲೆ ಸೇರಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಚಕ್ಕೆ ಲವಂಗಲಿಗೆ ಏನೂ ಹಾಕೋಕ್ಕೋಗಿಲ್ಲ. ಇದು ಒಗ್ಗರಣೆಗೆ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಈರುಳ್ಳಿ ಇದು ಬಂದುಬಿಟ್ಟು ಪಲಾವ್ ಎಲೆ, ಗ್ರೀನ್ ಪಲಾವ್ ಎಲೆ, ಸ್ವಲ್ಪ ಶೋ ಗಿಡದ ಥರ ಇರುತ್ತೆ ಇದು ಪಲಾವ್ ಎಲೆ. ತುಂಬ ಚೆನ್ನಾಗಿ ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ನೋಡ್ಬೋದು ಮಾರ್ಕೆಟಲ್ಲೆಲ್ಲ ಇಟ್ಟಿರ್ತಾರೆ, ಕೆಲವರು ಹೋಟೆಲವರೇ ಜಾಸ್ತಿ ತೊಗೊಂಡಿರ್ತಾರೆ, ದೊಡ್ಡ ಗಿಡ ಥರ ಇಟ್ಟಿರ್ತಾರೆ. ಅದು ನಾನೊಂದು ಪಾಟಲ್ಲಿ ಹಾಕ್ಕೊಂಡಿದ್ದು ಚೆನ್ನಾಗಿ ಬಂದಿದೆ. ಇದು ಪಲಾವ್ ಮಾಡಿದಲ್ಲಿ ಈ ಥರ ಹಾಕಿ ತುಂಬ ಚೆನ್ನಾಗಿ ಸ್ಮೆಲ್ ಇರುತ್ತೆ, ಫ್ರೆಶ್ಶಾಗಿ ಸ್ಮೆಲ್ ಕೊಡುತ್ತೆ ಘಮ ಘಮ ಅಂತ. ಅದನ್ನು ಸ್ವಲ್ಪ ಒಂದೆರಡಷ್ಟು ಎಲೆ ಅಷ್ಟು ಹಾಕಿದ್ದೀನಿ. ಇದು ಈರುಳ್ಳಿ ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡಾದಮೇಲೆ ನಾನು ಪೇಸ್ಟ್ ಮಾಡ್ಕೊಂಡಿದ್ದಲ್ವ ಕೊಬ್ಬರಿ ಪೇಸ್ಟು, ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದು ಜೊತೆಯಲ್ಲಿ ನಾನು ಏನಾದರೂ ಪರೋಟ ಏನಾದ್ರು ತೊಗೊಳ್ಳೋಣ ಅಂದ್ಕೊಂಡೆ, ಹೋಟೆಲಲ್ಲಿ ತರ್ಸೋಣ. ನನಗೆ ಎಲ್ಲಿ ಮಾಡೋಕ್ಕಾಗ್ತಲ್ಲ, ಇದನ್ನು ಮಾಡೋದೇ ಸ್ವಲ್ಪ ಕಷ್ಟ ಆಗ್ಬಿಟ್ಟಿದೆ. ಏನೋ ಮತ್ತೆ ಎಲ್ಲಿಂದ ಇದು ಮಾಡಲಿ ಅಂತ ಹೇಳ್ಬಿಟ್ಟು ನಾನೇ ಸ್ವಲ್ಪ ಹೇಗೋ ಮಾಡ್ತಾಯಿದ್ದೀನಿ. ಪರೋಟ ತರಿಸ್ಕೊಳ್ಳೋ ಅಂತ ನೋಡಿದೆ, ಎಷ್ಟು ದಿನ ಆಗಿರುತ್ತೇನೋ ಅಂತ ತರಿಸ್ಕೊಳಕ್ಕೆ ಹೋಗಲಿಲ್ಲ. ಇಲ್ಲಿ ಬಂದುಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, ಒಂದು ಸ್ಪೂನಷ್ಟು ಧನಿಯಾ ಪೌಡರು, ಅರ್ಧ ಸ್ಪೂನಷ್ಟು ಖಾರದ ಪುಡಿ, ಹಾಗೆ ಸ್ವಲ್ಪ ಗರಂ ಮಸಾಲ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ನನಗೆ ಒಂದು ವಾರದಿಂದ ಹುಷಾರು ಬಾಯಿ ಕೆಟ್ಟಿರೋದಕ್ಕೂ ಇದಕ್ಕೂ ತುಂಬ ಸೂಪರಾಗಿತ್ತು ಮಶ್ರೂಮ್ದು. ಅದಕ್ಕೆ ಎಷ್ಟು ದಿನ ಆಗಿರುತ್ತೇನೋ, ಮತ್ತು ಬೇಡ ಮೈದಾ ಬೇರೆ ಅಲ್ವ ಅದು, ಒಂದು ವಾರ ಅಂತೂ ಆಗಿರುತ್ತೆ, ಇಲ್ಲ 4-5 ದಿನ ಅಂತೂ ಆಗಿರುತ್ತೆ ಪರೋಟದ ಪ್ಯಾಕೆಟು. ಮತ್ತು ಅದು ಮೈದಾ ಬೇರೆ ಅಲ್ವ, ತಿಂದು ಎಲ್ಲಿಂದ ಮತ್ತೆ ಏನಾದರೂ ಆಗಿಬಿಟ್ರೆ ಆರೋಗ್ಯ ಹಾಳು ಮಾಡಿಕೊಂಡ್ರೆ ಬೇಡ ಅಂದ್ಕೊಂಡ್ಬಿಟ್ಟು ನಾನು ಇದಕ್ಕೆ ರೈಸ್ ಮಾಡ್ಕೊಂಡಿದ್ದೆ. ರೊಟ್ಟಿ ಏನಾದರೂ ಮಾಡೋಣ ಅಂದ್ಕೊಂಡೆ, ರೊಟ್ಟಿ ಮಾಡೋದೇನ ಮಾಡಿಬಿಡ್ತೀನಿ. ಅಷ್ಟು ಎಲ್ಲ ಹರಡಿಬಿಡುತ್ತೆ, ಗಲೀಜಾಗಿಬಿಡುತ್ತೆ. ಸ್ಟೌವಿಂದ ಹಿಡಿದು ಪಾತ್ರೆಯಿಂದ ಹಿಡಿದು ಅದರಲ್ಲಿ ಯಾರು ಮತ್ತೆ ಕ್ಲೀನ್ ಮಾಡೋದು, ನನ್ನ ಕೈಲಿ ಆಗ್ತಾಯಿಲ್ಲ. ಏನೋ ಕಷ್ಟಪಟ್ಬಿಟ್ಟು ಸ್ವಲ್ಪ ಗ್ರೇವಿ ಮಾಡ್ಕೊಂಡಿನಿ, ಎಲ್ಲ ಮತ್ತೆಲ್ಲ ಅದೆಂಥದ್ದು ಮಾಡೋಕ್ಕೋಗಲಿಲ್ಲ ನಾನು. ಹಾಗೆ ಬೇಡ ಅಂತ ಹೇಳ್ಬಿಟ್ಟು ಅನ್ನಕ್ಕೆ ಮಾಡ್ಕೊಂಡಿದ್ದೆ. ಇದು ಮಶ್ರೂಮ್ನ ಚೆನ್ನಾಗಿ ಸ್ವಲ್ಪ ಒಂದೇ ಪ್ಯಾಕೆಟ್ ತೊಗೊಂಬಂದಿದ್ದೆ, ಜಾಸ್ತಿ ತೊಗೊಂಡಿಲ್ಲ. ಕಾರ್ನ್ ತೊಗೊಂಡಿದ್ದೆ, ಒಂದು ಪ್ಯಾಕೆಟ್ ಕಾರ್ನು ಮತ್ತು ಬೇಬಿ ಕಾರ್ನ್ ತೊಗೊಂಬಂದಿದ್ದೆ. ಬೇಬಿ ಕಾರ್ನ್ ಒಂದು ಪ್ಯಾಕೆಟು, ಇದೊಂದು ಪ್ಯಾಕೆಟ್ ತೊಗೊಂಬಂದಿದ್ದೆ. ಸಂಡೇ ಸಿಗುತ್ತೆ ಅಲ್ಲಿ, ಚೆನ್ನಾಗಿ ಫ್ರೆಶ್ ಆಗಿರುತ್ತೆ. ಸಂಡೇಯಿಂದ ಸಂಡೇಗೆ ಆವತ್ತಿನ ದಿನ ತರಿಸ್ತಾರೆ ಫ್ರೆಶ್ಶಾಗಿ. ನಾನಿಲ್ಲಿ ಮಶ್ರೂಮ್ ತೊಗೊಂಡು ಬಂದು ಚೆನ್ನಾಗಿ ಮೇಲ್ಗಡೆ ಸ್ವಲ್ಪ ಸಿಪ್ಪೆ ಇರುತ್ತಲ್ಲ, ಅದನ್ನ ಹಾಗೆ ಕೈಯಲ್ಲಿ ತೆಗೆದ್ಬಿಟ್ಟು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡ್ಕೊಂಡು ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆ ಸ್ವಲ್ಪ ಆಲೂಗಡ್ಡೆ ಹಾಕೋಣ ಅಂದ್ಕೊಂಡೆ, ಬೇಡ ಒನ್ ಟೈಮಿಗಲ್ವ ಬೇಡ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದನ್ನ ನಾನು ಇದ್ರ ಥರ ಬೋಂಡ ಥರ ಮಾಡೋಣ, ಸ್ವಲ್ಪ ಕಬಾಬ್ ಥರ ಅಂತ ಅಂದ್ಕೊಂಡೆ. ಯಾವುದನ್ನ ಮಶ್ರೂಮ್ನ ಕಬಾಬ್ ಮಾಡಬೇಕು ಅಂತಲೇ ತೊಗೊಂಬಂದಿದ್ದು. ಬೇಡ ಇದಿದೆಯಲ್ಲ ಬೇಬಿ ಕಾರ್ನ್ ಇದೆಯಲ್ಲ, ಅದನ್ನು ಕಬಾಬ್ ಥರ ಮಾಡ್ಕೊಂಬಿಡೋಣ, ಇದು ಸ್ವಲ್ಪ ಗ್ರೇವಿ ಥರ ಮಾಡ್ಕೊಂಬಿಟ್ರೆ ಊಟಕ್ಕೆ ಹಾಕುತ್ತೆ ಅಂತ ಹೇಳ್ಬಿಟ್ಟು ಮತ್ತು ಗ್ರೇವಿನೇ ಮಾಡ್ಕೊತಾ ಇದ್ದೀನಿ. ಬೇಬಿ ಕಾರ್ನಿಂದ ಹಾಗೆ ಒಗ್ಗರಣೆ ಮಾಡ್ಕೊಂಡೆ, ತುಂಬ ಚೆನ್ನಾಗಿತ್ತು. ಅದೇನು ಗೊತ್ತಾ, ನಾನು ಎಲ್ಲ ಕೆಲಸನೂ ಇಷ್ಟಪಟ್ಬಿಟ್ಟು ಮಾಡ್ತೀನಿ. ನನಗೆ ಅಡುಗೆ ಮಾಡೋದು ಹೊಸದು ಕಲಿಬೇಕು ಅಂದರೆ ಇವಾಗಲೆಲ್ಲ ನಾನು ಮೊದಲಿಂದನೂ ಅಷ್ಟೇ, ನನಗೆ ತುಂಬ ಇಂಟ್ರೆಸ್ಟು. ಯಾವುದೇ ಆಗಲಿ ನಾನು ಕಲಿಬೇಕು ಮಾಡಬೇಕು ಅಂತಂದರೆ ತುಂಬ ಇಂಟ್ರೆಸ್ಟಾಗಿ ಮಾಡ್ತೀನಿ ನಾನು. ಆದರೆ ನನಗೆ ಪಾತ್ರೆಗಳಲ್ಲಾಗುತ್ತಲ್ಲ, ಅದನ್ನು ಮಾತ್ರ ನನ್ನ ಕೈಯಲ್ಲಿ ಯಾವತ್ತಿಗೂ ಸಾಧ್ಯ ಇಲ್ಲ. ಪಾತ್ರೆಗಳು ನೋಡಿಬಿಟ್ಟು ಅಯ್ಯೋ ಇಷ್ಟೊಂದು ಪಾತ್ರೆಗಳಾಯ್ತಾ ತೊಳಿಬೇಕಾ ಅನಿಸ್ಬಿಡ್ತೈತೆ. ಎಂಥ ಮಾಡೋದು, ಕೊನೆಗೆ ಹಂಗೆ ಅನ್ಕೊತೀವಿ, ಮತ್ತು ನಾವೇ ಮಾಡಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ನಾವು ಹೆಣ್ಮಕ್ಳಾಗಿದ್ದೆಲ್ಲ ಮಾಡಲೇಬೇಕು. ನೋಡಿದ್ನೆಲ್ಲ ಎಷ್ಟು ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಹಾಗೆ ತೊಳೆದಿಟ್ಕೊಂಡಿದ್ದೆಲ್ಲ ಮತ್ತಿನ್ನೇನು ತೊಳೆಯೋಕೆ ಹೋಗೋದಿಲ್ಲ ನಾನು. ಆವಾಗಲೇ ಗ್ರೇವಿನೆಲ್ಲ ಕುದಿಯೋಕೆ ಇಟ್ಟಿದ್ದರೆ ಚೆನ್ನಾಗಿ ಒಂದು 10-15 ನಿಮಿಷ ಕುದ್ರೆ ಸಾಕು. ತುಂಬ ಜಾಸ್ತಿ ಕುದ್ರೆ ಏನಾಗುತ್ತೆ, ಅದು ಟೇಸ್ಟೆಲ್ಲ ಹೊರಟೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ಕುದಿಸ್ಕೊಬೇಕು. ನೋಡಿ ಕುದಿ ಬಂದಿದ್ದೆಲ್ಲ ನಾನು ಇವಾಗ ಮಶ್ರೂಮನ್ನು ಹಾಕ್ಕೊತಾ ಇದ್ದೀನಿ. ಇದೆಲ್ಲ ತುಂಬ ಹೊತ್ತೆಲ್ಲ ಬೇಕಾಗಲ್ಲ, ಒಂದು 5-10 ನಿಮಿಷ ಬಿಟ್ಟರೆ ಸಾಕಾಗುತ್ತೆ. ಜಾಸ್ತಿ ಹೊತ್ತೆಲ್ಲ ಬೇಯಬೇಕು ಅಂತೇನಿಲ್ಲ. ಕೆಲವರು ಎಣ್ಣೆಲೆಲ್ಲ ಫ್ರೈ ಮಾಡ್ಕೊತಾರೆ, ನಾನು ಆ ಥರ ಎಲ್ಲ ಮಾಡ್ತಾರೆ. ಡೈರೆಕ್ಟಾಗಿ ಹಾಗೇ ಮಸಾಲೆಗೆ ಸೇರಿಸ್ಕೊತಾ ಇದ್ದೀನಿ. ನೋಡಿ ಸ್ವಲ್ಪ ನೀರು ಎಷ್ಟು ಬೇಕು ಅಷ್ಟನ್ನು ಸೇರಿಸ್ಕೊಂಡ್ರೆ ನಿಮಗೆ ಗ್ರೇವಿ ಎಷ್ಟು ಬೇಕಂತ ಗೊತ್ತಾಗುತ್ತಲ್ವ. ನಿಮ್ಮ ಮನೆಗೆ ಎಷ್ಟು ಬೇಕಂತ ಅಷ್ಟು ನೀರು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ನಾನೊಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಣ್ಣೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಸೂರಿ ಮೆಥಿ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಮಶ್ರೂಮ್ ಟೇಸ್ಟೇ ಹೊರಟೋಗ್ಬಿಡುತ್ತೆ. ಕಸೂರಿ ಮೆಥಿ ನೋಡಿ ಸ್ವಲ್ಪ ಲೈಟಾಗಿ ಸೇರಿಸ್ಕೊಬೇಕಾಗುತ್ತೆ ಟೇಸ್ಟಿಗೋಸ್ಕರ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಬೆಣ್ಣೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಗ್ರೇವಿ ರೆಡಿ ಆಗುತ್ತೆ ಮಶ್ರೂಮ್ದು.
ಬಟರ್ ಹಾಕೋದ್ರಿಂದ ಅಥವಾ ಬೆಣ್ಣೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಹೋಟೆಲೆಲ್ಲ ತಿಂತೀವಲ್ಲ ಆ ಥರ ಇರುತ್ತೆ. ಸರಿ ಹಾಕಿ ನೋಡಿಬಿಟ್ಟು ಮಾಡ್ಕೊಳ್ಳಿ. ನಾನಿಲ್ಲಿ ಬೇಬಿ ಕಾರ್ನ್ ತೊಗೊಂಬಂದಿದ್ದಲ್ವ ಅದನ್ನು ರೆಡಿ ಪ್ಯಾಕೆಟ್ ಇರುತ್ತೆ ನೋಡಿ, ಫಿಶ್ ಕಬಾಬ್ ಪೌಡ್ರು, ಚಿಕನ್ ಕಬಾಬ್ ಪೌಡ್ರು ಅದನ್ನು ಹಾಕ್ಬಿಟ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ. ಮೇಲ್ಗಡೆ ಸ್ವಲ್ಪ ನಾನು ಎಕ್ಸ್ಟ್ರಾ ಉಪ್ಪು ಹಾಕ್ಕೊಂಡಿದ್ದೀನಿ. ನೋಡ್ಬೋದು ಸ್ವಲ್ಪ ನೀರನ್ನು ಕೈಯಿಂದ ಚಿಮ್ಕಿದ್ದೀನಿ ಅಷ್ಟೇ. ನಾನು ಜಾಸ್ತಿ ನೀರು ಹಾಕ್ಬಿಟ್ಟು ಕಲಸಿ ಆಮೇಲೆ ಮಾಡ್ಕೊಂಡಿಲ್ಲ. ಇದನ್ನು ಇನ್ನೊಂದು ಥರ ಮಾಡ್ಬೋದು. ಫಸ್ಟೇ ನೀಟಾಗೆಲ್ಲ ಪುಡಿಗಳೆಲ್ಲ ಪೇಸ್ಟ್ ಮಾಡಿಕೊಂಡು ಆಮೇಲೆ ಬೇಬಿ ಕಾರ್ನ್ ಹಾಕ್ಕೊಂಡ್ರೆ ರೆಡಿಯಾಗಿಬಿಡುತ್ತೆ. ನಾನೀಗ ಮಾಡಲಿಲ್ಲ, ಹಾಗೆಯೇ ಪುಡಿಗಳೆಲ್ಲ ಮೇಲ್ಗಡೆ ಹಾಕ್ಕೊಂಬಿಟ್ಟು ಮಾಡಿದೆ. ತುಂಬ ತೆಳುಗಾದ್ರೆ ಏನಾಗುತ್ತೆ, ನಾವು ಬೋಂಡ ಥರ ಎದ್ದು ಬಿಡಬೇಕಾಗುತ್ತೆ, ಹಾಗಾಗಿ ಅದು ಸರಿ ಹೋಗೋಲ್ಲ. ಈ ಥರ ಆದರೆ ಅದಕ್ಕೆಲ್ಲ ನೀಟಾಗಿ ಅಂಟ್ಕೊಂಡ್ಬಿಡ್ತೈತಿ, ಆರಾಮಾಗಿ ಹಾಕ್ಬೋದು. ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿತ್ತು. ಮೇಲ್ಗಡೆಲ್ಲ ಸ್ವಲ್ಪ ಗರಿನ ಥರ ಇತ್ತು, ಅಷ್ಟು ಚೆನ್ನಾಗಿ ಬಂದಿತ್ತು. ನಾನು ಇದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು, ಚೆನ್ನಾಗಿ ಬಂದಿತ್ತು. ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ. ನಾನಿಲ್ಲಿ ಮಧ್ಯಾಹ್ನ ಅಂದರೆ 4 ಗಂಟೆಗೆ ಗ್ರೇವಿ ಮಾಡಿ ಇಟ್ಕೊಂಡಿದ್ದು ರಾತ್ರಿಗೆ ಅಂತ ಹೇಳ್ಬಿಟ್ಟು, ಹಾಸ್ಪಿಟಲಿಂದ ಹೋಗಿ ಮಧ್ಯಾಹ್ನ ಊಟ ಮಾಡ್ಕೊಂಡು ಹಾಸ್ಪಿಟಲಿಂದ ಬಂದು ತೋರಿಸ್ಕೊಂಡು ಸಂಜೆಗೆ ಮಾಡಿ ಇಟ್ಕೊಂಡಿದ್ದೆ. ನಾನು ರೈಸ್ ಸ್ವಚ್ಛ ಮಾಡಿದೆ, ಯಾವುದೇ ರೊಟ್ಟಿ ಚಪಾತಿ ಏನೂ ಮಾಡೋಕ್ಕೋಗಲಿಲ್ಲ, ನನ್ನ ಕೈಲಿ ಆಗ್ತಾ ಇರಲಿಲ್ಲ. ತುಂಬ ಚೆನ್ನಾಗಿ ಟೇಸ್ಟಾಗಿ ಕೂಡ ಬಂದಿತ್ತು. ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಗೊತ್ತಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ನೆಕ್ಸ್ಟು ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.